ಮಾಡ್ತಾ ಇದ್ರಲ್ಲ ಇದು? ಸರ್ ಅಜ್ವಾಲ ತೊಳಿತಾ ಇದ್ದೀನಿ. ಈ ಹಸುಗೆ ಇದರಿಂದ ಅಜ್ವಾಲ ತೆಗೆದು ತೊಳೆದ್ಬಿಟ್ಟು ಹಸಿಗೆ ಹಾಕ್ತಾ ಇದ್ದೀನಿ. ನೀವೇರಂತ ಗೊತ್ತಾ ನೀವಲ್ಲ? ನನ್ನ ಹೆಸರು ಮಣಿಕಂಠ ಅಂತ ಅಂದ್ಬಿಟ್ಟು ನಾನು ಡಿಜಿಟಲ್ ಗ್ರೀನ್ ಮತ್ತು ಬೈಫ್ ಸಂಸ್ಥೆಯಿಂದ ಬಂದಿದ್ದೀನಿ. ಓಕೆ, ಸ್ವಲ್ಪ ನೀವು ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಮನುಕುಮಾರ್ ಅಂತ, ಮಂಟಿಬಿರುಗುಲಿ ಗ್ರಾಮ, ಆರ್ನಳ್ಳಿ ಹೋಬಳಿ, ಪ್ರಿಯಾಪುರ. ಇದು ಅಜ್ವಾಲ ಅಂತ ಅಂದ್ರಲ್ಲ, ಇದನ್ನ ಏನು ಉಪಯೋಗಿಸ್ತಾ ಇದ್ದೀರಿ ಇದನ್ನ? ಸರ್ ಇದು ಅಜ್ವಾಲ ಒಳ್ಳೆ ಮೇವು. ಇದರಲ್ಲಿ ಸಾರಜನಕ ಅತಿ ಹೆಚ್ಚು ಜಾಸ್ತಿ ಇರುತ್ತೆ ಇದರಲ್ಲಿ. ಅದರಿಂದ ಈ ಬೇರೆ ಯಾವ ಮೇವಲ್ಲಿ ಸಿಗಲ್ಲ ಸಾರಜನಕ ಅಂದರೆ ಇದು. ಅದರಿಂದ ಈ ಅಜ್ವಾಲ ತಿನ್ಸಿರೋ ಹಸುಗಳಿಗೆ ಆ ಸಾರಜನಕ ಅನ್ನೋದು ಸಿಗುತ್ತೆ ಹಸುಗಳಿಗೆ. ಅದರಿಂದ ಅಜ್ವಾಲ ಹಸುಗಳಿಗೆ ಹಾಕ್ತೀವಿ ಸರ್ ಇದು. ಹೌದು ಸರ್. ಈಗ ಇದು ಅಜ್ವಾಲ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ರಲ್ಲ, ಇದನ್ನ ಹಸು ಕೊಡೋ ಅಂತೆಲ್ಲ ಹೇಳಿದಿರಲ್ವಾ? ಹೌದು ಸರ್. ಈಗ ಇದನ್ನ ಯಾವ ರೀತಿ ಬೆಳೆದ ಸ್ವಲ್ಪ ಹೇಳ್ಕೊಡ್ತೀರಾ ಇದನ್ನ? ಅದು ಹೇಳ್ಕೊಡ್ತೀನಿ ಬನ್ನಿ ಸರ್. ಸರ್ ಇದನ್ನ 8 ಅಡಿ ಉದ್ದ ಗುಂಡಿ ತೆಗಿಬೇಕು, ಮತ್ತೆ 3 ಅಡಿ ಅಗಲ ಮತ್ತೆ ಗುಂಡಿ ತೆಗಿಬೇಕು. ಮತ್ತೆ 1 ಅಡಿ ಆಳ ತೆಗಿಬೇಕು. ಮತ್ತೆ ಅಡಿ ಕ್ಲೀನಾಗಿ ತೆಗೆದ್ಬಿಟ್ಟು ಮಣ್ಣೆಲ್ಲ ಹೊರಗಡೆ ತೆಗೆದ್ಬಿಟ್ಟು ಸುತ್ತ ಹಂಚು ಬಿಟ್ಬಿಟ್ಟು ಮಣ್ಣ. ಮತ್ತೆ ಅದರಲ್ಲಿ ಅಡಿಲಿ ಕಲ್ಲು ತಪ್ಪು ಕಡ್ಡಿಗಳು ಬೇರುಗಳು ಇರ್ತವೆ ಅಂತ ಅಡಿಕೆ 1-2 ಇಂಚು ಮಳ್ಳು ತಪ್ಪಿದ್ರೆ ಮಳ್ಳು ಸಿಗ್ನಿಲ್ಲ ಅಂದರೆ ಈ ಗೋಣಿ ಚೀಲ ಸಿಗ್ನಿಲ್ಲ ಅಂದರೆ ಈ ದನಿಗೆ ಮೇವಿರ್ತದೆ ನೆಲಲ್ಲ ಕ್ಲೀನಾಗಿ ಮಟ್ಟಕ್ಕೆ 1-2 ಇಂಚಿನಷ್ಟು ಹಾಕ್ಬಿಟ್ಟು ಆಮೇಲೆ ಮತ್ತೆ ಪ್ಲಾಸ್ಟಿಕ್ ಅದೇನು ಜಾಸ್ತಿ ಖರ್ಚಾಗಲ್ಲ, ಏನೋ 100 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಆ ಪ್ಲಾಸ್ಟಿಕ್ ತಂದು ಬಿಟ್ಬಿಟ್ಟು ಅಲ್ಲಿಗೆ ಮೊದಲು ಪ್ಲಾಸ್ಟಿಕ್ ಸುತ್ತ ಮಣ್ಣು ಬಿಡೋದು ಮುಂಚಿತವಾಗಿ ಪ್ಲಾಸ್ಟಿಕ್ ಬಿಟ್ಬಿಟ್ಟು ಆಮೇಲೆ ಅದು ಅಳಿಕೆ 20 ಚವರ್ಗೆ ನೀರು ಹೋದಾದ್ಮೇಲೆ ಮತ್ತೆ 10 kg ಕೆಮ್ಮಣ್ಣು ಹಾಕ್ಬೇಕು. 10 kg ಕೆಮ್ಮಣ್ಣು ಹಾಕಾದ್ಮೇಲೆ ಕ್ಲೀನಾಗಿ ಕೆಸರು ರೀತಿ ಕದ್ರಬಿಟ್ಟು ಅವ್ರು ಅಳಿಕೆ ಹೋದಾದ್ಮೇಲೆ ಮತ್ತೆ 10 kg ಸಗಳಿ 10 kg ಸಗಳಿಯನ್ನು ಕ್ಲೀನಾಗಿ ಕದ್ರಬಿಟ್ಟು ಅವ್ರು ಅಳಿಕೆ ಹಾಕ್ಬೇಕು. ಹಾಕಾದ್ಮೇಲೆ ಅದನ್ನು ಸುತ್ತ ಪ್ಲಾಸ್ಟಿಕ್ ಇರುತ್ತಲ್ಲ, ಆ ಪ್ಲಾಸ್ಟಿಕ್ಕನ್ನು ಸುತ್ತ ಈ ರೀತಿ ಕವರ್ ಮಾಡಬೇಕು ಮಣ್ಣಿಂದ ಕವರ್ ಮಾಡಾದ್ಮೇಲೆ 3 ದಿನ ತಪ್ಪಿದ್ರೆ 4 ದಿನ ಕಳೆದು ಸರಿ ಇದನ್ನು ನಾವು ಆ ನೀರು ಹಾಕಾದ್ಮೇಲೆ ಇಷ್ಟು ಅಜ್ವಾಲ ಅದು ಅಳಿಕೆ ರೀತಿ ಬಿಡ್ಬೇಕು ಸರ್. ಈ ರೀತಿ ಬಿಟ್ಟಾದ್ಮೇಲೆ ಅದು ಕ್ಲೀನಾಗಿ ಈ ರೀತಿ ಅಡ್ಕೊಳ್ಳುತ್ತೆ ಸರ್. ಇದು ಈ ರೀತಿ ಹಾಕಿದ್ದು ಒಂದು 25 ದಿನಕ್ಕೆ ಈ ರೀತಿ ಅಡ್ಕೊಳ್ಳುತ್ತೆ ಸರ್. 25 ದಿನ ಆದಮೇಲೆ ದನಗಳಿಗೆ ತೆಗೆದಾಕ್ಬೇಕು ಸರ್ ಇದು. ಮನೋರೇ, ಈಗ ನೀವು ಹೇಳಿದ್ರಿ, ಈಗ ನನಗೆ ಒಂದು ಇಡಿಯಷ್ಟು ಹಾಕ್ಬಿಟ್ಟು ಇದನ್ನ ಒಂದು 20 ದಿನದಲ್ಲೆಲ್ಲ ಫುಲ್ ಹರಡ್ಕೊಳ್ಳುತ್ತೆ ಅಂತೆಲ್ಲ ಹೇಳಿದ್ರಿ ಅಲ್ವಾ ಅಜ್ವಾಲನ? ಸೊ ಈ ಅಜ್ವಾಲ ಇಷ್ಟು 20 ದಿನ ಆದಮೇಲೆ ನಾವು ಹಸಿಗೆ ಎಷ್ಟು ದಿನದಲ್ಲಿ ನಾವು ತಿನ್ನಿಸ್ಬೇಕು ಇದನ್ನು? ಸರ್ ಇದನ್ನು 25 ದಿನ ಬಿಟ್ಟು ಹಸುಗಳಿಗೆ ಹಾಕ್ಬೋದು ಸರ್ ಇದು. ಸರಿ, ಇವಾಗ ಹೇಳಿದ್ರಲ್ಲ ನೀವು, ಇದು ಚಪ್ರ ಏನಕ್ಕೆ ಹಾಕಿದ್ರಿ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಈ ಚಪ್ರ ಏನಕ್ಕೆ ಹಾಕಿದ್ರ ನೀವು? ಸರ್ ಈ ಚಪ್ರ ಹಾಕಿದ್ರಿಂದ ಬಿಸಿಲಿನ ತಾಪ ಅದಕ್ಕೆ ಕಮ್ಮಿ ಆಗುತ್ತೆ. ಬಿಸಿಲು ಜಾಸ್ತಿ ಬಿದ್ದರೆ ಅದಕ್ಕೆ ಒಣಗೋಗುತ್ತೆ. ಮತ್ತೇನಾರ ಮಳೆ ಹನಿ ಬಿದ್ದರೆ ನೀರು ತುಂಬ್ದಂಗೆ ಹೊರಗಡೆ ಚೆಲ್ಲೋಗುತ್ತೆ. ಮತ್ತು ಕಡ್ಡಿ ಕಸಗಳ ರಕ್ಷಣೆ ಒಂಚೂರು ಅದಕ್ಕೆ ಕಮ್ಮಿ ಆಗುತ್ತೆ. ಅದರಿಂದ ಅದಕ್ಕೋಸ್ಕರ ಚಪ್ರ ಹಾಕಿದ್ವಿ ಸರ್ ಮ್ಯಾಗಡಿಕೆ. ಅದು ಮನೋರೇ, ಈಗ ಇದೆಲ್ಲ ಹೇಳ್ಕೊಟ್ರಿ ನನಗೆ, ಬೆಳೆ ಯಾವ ರೀತಿ ಅಂತೆಲ್ಲ ಹೇಳ್ಕೊಟ್ರಿ, ಚಪ್ರ ಹೇಗೆ ಹಾಕ್ತಾರೆ ಅಂತೆಲ್ಲ ಹೇಳ್ಕೊಟ್ರಿ. ಬಟ್ ಇದನ್ನ ತಿನ್ಸೋದು ಯಾವ ರೀತಿ ಅಂತ ನಂಗೆ ಹೇಳ್ಕೊಡ್ಲಿಲ್ವಲ್ಲ ನೀವು? ಹೇಳ್ಕೊಡ್ತೀನಿ ಬನ್ನಿ ಸರ್. ಸರ್ ಇದನ್ನ ಒಂದು ಹಸುಗೆ ತಿನ್ನಿಸ್ಬೇಕು ಅಂದರೆ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ 2 ಬಕ್ಸೆ ತೆಗೆದಿದ್ರು ಅಡಿಕೆ ಹಾಕಿ ಸರ್. ಒಂದು ಹಸುಗೆ ತಿನ್ನಿಸ್ಬೇಕು ಅಂದರೆ 2 ಬಕ್ಸೆಯನ್ನು ಕ್ಲೀನಾಗಿ ಈ ರೀತಿ ತೊಳೆದ್ಬಿಟ್ಟು ಮತ್ತೆ ಬಕೆಟ್ಗೆ ಹಾಕ್ಬೇಕು ಸರ್. ಈ ರೀತಿ ತೆಗೆದ್ಬಿಟ್ಟು ಈ ಶುದ್ಧವಾದ ನೀರಲ್ಲಿ ಏನಕ್ಕೆ ತೊಳಿತಾ ಇದ್ರಿ ಅಜ್ವಾಲನ? ಸರಿ, ಅಜ್ವಾಲಕ್ಕೆ ನಾವು ಮೊದಲು ಗುಂಡಿಗೆ ಸಗಳಿ ಬಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ದನಗಳು ತನ್ನ ಸಗಳಿ ತಿನ್ನಕ್ಕೆ ಇಷ್ಟಪಡಲ್ಲ. ಅಜ್ವಾಲದಲ್ಲಿ ಆ ಸಗಳಿ ಸಿಂಡಿರುತ್ತೆ, ಆ ಸಿಂಡ ಕ್ಲೀನಾಗಿ ಶುದ್ಧವಾದ ನೀರ್ಗೆ ಹಾಕಿ ಕ್ಲೀನಾಗಿ ಈ ರೀತಿ ತೊಳೆದ್ಬಿಟ್ಟು ಅದರಿಂದ ಗೋರ್ಬಿಟ್ಟು ಬಕೆಟ್ಗೆ ಹಾಕ್ಬೇಕು ಸರ್. ಈ ರೀತಿ ಸರ್ ಇದನ್ನ 2ರಿಂದ 3 ಸತಿ ತೊಳಿಬೇಕು. ಇದನ್ನು ತೊಳೆದಾದ್ಮೇಲೆ ನಮ್ಮ ಕೈಲಿ 2 ಬಕ್ಸೆ ತೆಗ್ದು ಬಕೆಟ್ ಒಳಕ್ಕೆ ಈ ರೀತಿ ಹಾಕ್ಬೇಕು ಸರ್. ಈಗ ಇದು ಕಲ್ಗುಚ್ಚೊಳಗೆ ಹಾಕ್ತಿದ್ರಲ್ಲ ಇದನ್ನ? ಹೌದು ಸರ್. ಇದನ್ನ ಕಲ್ಗು ಜೊತೆಲೆ ಯಾಕೆ ಕೊಡಬೇಕು? ಬರೀ ಹಂಗೆ ಕೊಟ್ಟರೆ ತಿನ್ನಲ್ವಾ? ಸರ್ ಇದು ಹಂಗೆ ಕೊಟ್ಟು ತಿನ್ನುತ್ತೆ. ಆದ್ರೆ ಈ ಪೀಡ್ಸು ಈ ಹೊಟ್ಟೆ ಅದೆಲ್ಲ ಸಿಂಧೇಸಿ ಕೊಡ್ತೀವಲ್ಲ, ಹಾಗೆ ಈಗ ಅದ್ರ ಜೊತೆ ಬೆರೆಸ್ಕೊಟ್ರೆ ಈ ಕಲ್ಗುಚ್ಚಲ್ಲಿ ದನಗಳು ಇನ್ನೂ ಚೆನ್ನಾಗಿ ತಿನ್ನುತ್ತವೆ. ಇದಾದ್ರೆ ಒಂದ್ ಸ್ವಲ್ಪ ತಿನ್ನಕ್ ಇದ್ ಮಾಡಲ್ಲ. ಆ ಕಲ್ಗುಚ್ಚ ಜೊತೆ ಪೀಡ್ಸ್ ಜೊತೆ ಬೆರೆಸ್ಕೊಟ್ರೆ ಚೆನ್ನಾಗಿ ತಿಂತೇವೆ ಸರ್. ಇದು
ಈಗ ಈ ಕಲ್ಗೂಸ್ನ ತಿನಿಸಲ್ಲಿ ಅಜೋಲ ಹಾಕ್ಬಿಟ್ಟು ಈ ಅಜೋಲನ ಎಷ್ಟು ಹಾಕ್ಬೇಕು ಈ ಕಲ್ಗೂಸ್ ಹಿಂಡಿ ಬುಸ ಜೊತೆ? ಸರ್ ಇದು 2ರಿಂದ 3 ಬಕ್ಸೆ ಹಾಕಿದ್ರೆ ನಡೀತದೆ, ಇಲ್ಲಾಂದ್ರೆ ಕೆಜಿ ಲೆಕ್ಕನೇ ಹಾಕ್ಬೇಕು ಅನ್ನೋದಾದ್ರೆ ಒಂದು 200ರಿಂದ 205 ಗ್ರಾಮ್ ಹಾಕಿದ್ರೆ ನಡಿ ಸರ್ ಇದಕ್ಕೆ. ಮನೋರೆ ಹೇಳಿ ಸರ್. ಈಗ ನಮ್ಗೆ ಅಜೋಲನ ಬೆಳೆಸಿ ಅದನ್ನ ನೀಟಾಗಿ ತೊಳೆದು ಅದನ್ನ ಕಲ್ಗುಚ್ಚಲ್ಲಿ ಹಾಕಿ ಹಸುಗ್ ತಿನ್ಸೋದೆಲ್ಲ ಹೇಳ್ಕೊಟ್ರಿ. ಹೌದು ಸರ್. ಈ ಅಜೋಲನ ಎಲ್ಲೆಲ್ಲಿ ಬೆಳಿಬೇಕು ಅನ್ನೋದೊಂದು ಸ್ವಲ್ಪ ಹೇಳ್ಕೊಡ್ತೀರಾ ಸರ್? ಇದನ್ನ ಅಲ್ಲಿ ಇಂಥ ಸ್ಥಳದಲ್ಲೇ ಬೆಳಿಬೇಕು ಅನ್ನೋ ನಿಯಮ ಇಲ್ಲ. ಮರದ ಕೆಳಗಡೆ ಬೇಕಾದ್ರೂ ಬೆಳಿಬಹುದು, ಈ ಬಚ್ಚ ಮನೆ ಹಿಂಭಾಗ ಬೇಕಾದ್ರೂ ಬೆಳಿಬಹುದು, ಮತ್ತೆ ಈ ಸಿಮೆಂಟ್ ತೊಟ್ಟಿ ಇರುತ್ತಲ್ಲ ಆ ತೊಟ್ಟಿ ಒಳಗನು ಕೂಡ ಬೆಳಿಬಹುದು, ಮತ್ತೆ ಪಾತ್ರೆಗಳಲ್ಲಿ ಕೂಡ ಬೆಳಿಬಹುದು. ಆದ್ರೆ ರೈತರಿಗೆ ಅನುಕೂಲ, ಅತಿ ಹೆಚ್ಚು ಅನುಕೂಲ ಆಗ್ಬೇಕು ಅಂದ್ರೆ 2-3 ಹಸುಗಳಿಗೆ ಹಾಕ್ಬೇಕು ಅನ್ನೋದಾದ್ರೆ ಈ ರೀತಿ ಗುಂಡಿಯಲ್ಲಿ ಬೆಳೆದ್ರೆ ಇನ್ನೂ ಅನುಕೂಲ ಆಗುತ್ತೆ ಸರ್ ರೈತರುಗಳಿಗೆ. ಅದೇ ಒಂದೊಂದು ಹಸುಗಳು ಇರುತ್ತಲ್ಲ ಬರೀ ಪಾತ್ರೆಗಳೆಲ್ಲ ಬೆಳಿಬಹುದು ಸರ್. ಹೌದು ಸರ್. 4-5 ದನ ಇರುವಂತ ಟೈಮಲ್ಲೆಲ್ಲ ಈ ರೀತಿ ಹಾಕೊಂಡು ಬೆಳಿಬಹುದು. ಈ ರೀತಿ ಬೆಳಿಬೇಕು ಸರ್. ಅದು ಈ ರೀತಿ ಬೆಳೆದ್ರೆ ಅತಿ ಜಾಸ್ತಿ ಖರ್ಚು ಬರಲ್ಲ. ಇದು ಏನೊಂದು ಪ್ಲಾಸ್ಟಿಕ್ ಆದ್ರೆ ಸುತ್ತ ಗುಂಡಿ ತೆಗೆದು ಸುತ್ತ ಬಿಟ್ಟು ಅದಕ್ಕೆ ನೀರ್ ಬಿಟ್ಟು ಈ ರೀತಿ ಹಾಕಿದ್ರೆ ರೈತರುಗಳು ಖರ್ಚು ಕಮ್ಮಿನೂ ಆಗುತ್ತೆ. ಖರ್ಚು ಇದಕ್ಕೆ ಏನ್ ಅಂದಾಜಲ್ಲಿ ಏನ್ ಖರ್ಚಾಗ್ಬೋದು ಇದಕ್ಕೆ? ಏನಿಲ್ಲ ಸರ್, ಒಂದು 100 ರೂಪಾಯಿ ತಪ್ಪು 150 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ಸರ್. ಇದು ಮನೋರೆ ಹೇಳಿ ಸರ್. ನಂಗೆ ಇನ್ನೊಂದು ವಿಚಾರ ಗೊತ್ತಾಗ್ಲಿಲ್ಲ ನನಗೆ. ನೀವೀಗ ಈ ಪ್ಲಾಸ್ಟಿಕ್ ಇದ್ರಲ್ಲಿ ಏನ್ ಮಾಡಿದ್ರೆ ಇದನ್ನ ಹೀಗೆ ವರ್ಷನ್ಗಟ್ಲೆ ಹಿಂಗೆ ಬಿಟ್ರೆ ಏನಾದ್ರು ಪ್ರಾಬ್ಲಮ್ ಏನಾದ್ರು ಆಗುತ್ತಾ ಅಥವಾ ಏನಿದು? ಸರ್ ಈ ಪ್ಲಾಸ್ಟಿಕ್ ಆದ್ರೆ 3 ತಿಂಗಳು 2 ತಿಂಗಳು ಇರುತ್ತೆ, ಈ ಪ್ಲಾಸ್ಟಿಕ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ತೊಟ್ಟಿಗೂ ಹಾಕಿದ್ರೆ ಅದು ವರ್ಷಾನ್ಗಟ್ಲೆ ಎಲ್ಲ ಇರುತ್ತೆ ಸರ್. ಅದು ಅಂದ್ರೆ ಅಜೋಲನ ಅದು ಕಂಪ್ಲೀಟ್ ವರ್ಷ ಆದ್ರೂ ಕೂಡ ಅದೇನು ಹಾಳಾಗಲ್ಲ, ಅದು ಕೆಡಲ್ವಾ? ಅದು ಅಜ್ವಲ ಏನು ಕೆಡಲ್ಲ ಸರ್. ಆದ್ರೆ ಈ ಸಗಲಿ ಮತ್ತೆ ಏನಾದ್ರು ನೀರು ಮತ್ತೆ ತಪ್ಪರ ಮಣ್ಣು ಅದ್ರ ಅಂಶ ಕಮ್ಮಿ ಆದ್ರೆ ಅದು ಅಜ್ವಲ ಕೆಂಪಾಗುತ್ತೆ ಸರ್. ಅದು ಸ್ವಲ್ಪ ಅದು ಅಜೋಲ ಫುಲ್ ಕೆಂಪಾಗ್ಬಿಡುತ್ತೆ ಸರ್. ಅದು ಅದು ಆತರ ಕೆಂಪಾದಾಗ ನಾವ್ ಏನ್ ಮಾಡ್ಬೇಕು? ಅದನ್ನ ಕೆಂಪಾದಾಗ ಅದಕ್ಕೆ ಈ ಸಗಲಿ ಕಮ್ಮಿ ಆಗಿರುತ್ತೆ ಸಗಲಿ ಹಾಕ್ಬೇಕು, ಇಲ್ಲ ಮಣ್ಣು ಕಮ್ಮಿ ಆಗಿದ್ರೆ ಮಣ್ಣು ಹಾಕ್ಬೇಕು, ಇಲ್ಲ ಅಂದ್ರೆ ನೀರ್ ಕಮ್ಮಿ ಆಗಿದ್ರೆ ನೀರ್ ಹಾಕ್ಬೇಕು ಸರ್. ಅದಕ್ಕೆ ಅದನ್ನ ಕರೆಕ್ಟ್ ಅದು ಅಂದಾಜಲ್ಲಿ ಯಾವ ರೀತಿ ಏನ್ ಅಳತೆ ಪ್ರಮಾಣವಾಗಿರುತ್ತೆ ಅದನ್ನ ನೋಡ್ಕೊಂಡು ಅದೇ ರೀತಿ ಮಾಡ್ಬೇಕು. ಅದೇ ರೀತಿ ಹಾಕ್ಬೇಕು ಸರ್. ಅದು ಎಷ್ಟು ತಿಂಗಳಿಗೊಂದ್ಸರಿ ಅಂತ ಏನಿರಲ್ವಾ? ಅದು ಎಷ್ಟು ತಿಂಗಳಿಗೊಂದ್ಸತಿ ಅಂತ ಏನಿಲ್ಲ. ಅದಕ್ಕೆ ಏನಾದ್ರು ಕೆಟ್ಟಾಗ ಆ ರೀತಿ ಹಾಕ್ಬೇಕು ಸರ್ ಅಷ್ಟೇ, ಚೇಂಜ್ ಮಾಡ್ಬಿಟ್ಟು. ಅದೇನು ಸ್ವಲ್ಪ ಕೆಂಪಿಗೆಲ್ಲ ಬಂತು ಅಂತಂದ್ರೆ ಈಗ ಹಸಿರು ಬಣ್ಣದಿಂದ ಕೆಂಪಣ್ಣ ಬಂತು ಅಂದಾಗ ಅದನ್ನ ಪೂರ್ತಿ ತೆಗೆದು ಹೊಸದಾಗಿ ಅದನ್ನ ಮಾಡ್ಬೇಕು. ಅದು ಈ ಅಜ್ವಾಲ ತೆಗೆದು ಮಾಡ್ಬಿಟ್ಟು ಮತ್ತೆ ಅದೆಲ್ಲ ಗುಂಡಿ ಕ್ಲೀನ್ ಮಾಡಿ ಅದೇ ಅಜ್ವಾಲ ಬೆಳೆದ್ರೆ ಮತ್ತೆ ಬೆಳ್ಕೊಳತ್ತೆ ಸರ್. ಅದು ಸರಿ ಸರಿ. ಹೌದು ಸರ್. ಮನೋರೆ ಹೇಳಿ ಸರ್. ಈ ಅಜ್ವಾಲನ ಒಂದೇ ಕಡೆಯಿಂದ ತೆಗಿಬೋದಾ? ಇದನ್ನ ಹಿಂಗೆ ಸುಮ್ಮನೆ ಈ ಕಡೆಯಿಂದ ಹಿಂಗೆ ತಗೊಂಡ್ ಹಾಕ್ತಾ ಇರ್ತೀರಾ ಅಥವಾ ಯಾವ ರೀತಿ ಮಾಡ್ತೀರಾ ಅದನ್ನ? ಸರ್ ಇಲ್ಲ, ಒಂದೇ ಕಡೆ ತೆಗೆದ್ರೆ ಅಜ್ವಾಲ ಒಂದೇ ಕಡೆ ಜಲ್ದಿ ಡೆವಲಪ್ ಆಗಲ್ಲ. ಅದರಿಂದ ಈ ಒಂದಪ್ಪ ಈ ಕಡೆ ತೆಗೆದ್ರೆ ಇನ್ನೊಂದಪ್ಪ ಆ ಮೂಲೆಯಲ್ಲಿ ತೆಗಿಬೇಕು, ನೆಕ್ಸ್ಟ್ ಈ ಮೂಲೆಯಲ್ಲಿ ಸರ್. ಮೊದ್ಲು ಈ ದಿಕ್ಕಲ್ಲಿ ತೆಗೆದಾದ್ಮೇಲೆ ಈಗ ಈ ಪೂರ್ವ ದಿಕ್ಕಲ್ಲಿ ತೆಗಿತೀವಲ್ವಾ, ಮತ್ತೆ ಪಶ್ಚಿಮ ದಿಕ್ಕಲ್ಲಿ ತೆಗಿಬೇಕು, ಮತ್ತೆ ನೆಕ್ಸ್ಟ್ ಉತ್ತರ ದಿಕ್ಕಲ್ಲಿ ತೆಗೆದ್ಮೇಲೆ ಮತ್ತೆ ದಕ್ಷಿಣ ದಿಕ್ಕಲ್ಲಿ ಆಪೋಸಿಟ್ ದಿಕ್ಕಲ್ಲಿ ತೆಗಿಬೇಕು. ಆಗ ಅಜ್ವಾಲ ಜಲ್ದಿ ಬೆಳ್ಕೊಳ್ಳುತ್ತೆ ಸರ್. ಅದು ಹೌದಾ? ಅಂದ್ರೆ ನೀವ್ ಹೇಳೋ ಪ್ರಕಾರ ಈಗ ನೀವು ಇವತ್ತು ಯಾವ ದಿಕ್ಕಲ್ಲಿ ತೆಗಿತೀರಾ ಆದ್ರೂ ಇನ್ನೊಂದು ಆ ಕಡೆ ದಿಕ್ಕಲ್ಲಿ ಇನ್ನೊಂದು ಆ ಕಡೆ ಆಪೋಸಿಟ್ ದಿಕ್ಕಲ್ಲಿ ತೆಗಿಬೇಕು ಸರ್. ಆಪೋಸಿಟ್ ದಿಕ್ಕಲ್ಲಿ ತೆಗಿಬೇಕು. ಒಂದೊಂದ್ ದಿನ ಒಂದೊಂದ್ ದಿಕ್ಕು ತರ, ಒಂದೊಂದ್ ದಿನ ಒಂದೊಂದ್ ದಿಕ್ಕಲ್ಲಿ ತೆಗಿಬೇಕು. 4 ದಿಕ್ಕಲ್ಲಿ 4 ದಿನ ತೆಗಿಬೇಕು ಸರ್. ಅದು ಆತರ ತೆಗಿಯೋದ್ರಿಂದ ಜಲ್ದಿ ಬೆಳ್ಕೊಳ್ಳುತ್ತೆ. ಸರಿ ಸರಿ. ಅದನ್ನ ಮನೋರೆ ಹೇಳಿ ಸರ್. ಈ ಅಜೋಲ ತಿನ್ಸೋದೆಲ್ಲ ತೋರಿಸ್ಕೊಟ್ರಿ ಅಲ್ವಾ ನನ್ಗೆ? ಆ ಅಜೋಲದಲ್ಲಿ ಏನೇನ್ ಅಂಶ ಇದೆ ಅಂತ ಸ್ವಲ್ಪ ಹೇಳ್ಕೊಡ್ತೀರಾ ನನ್ಗೆ? ಅದರಿಂದ 3ರಿಂದ 5% ಸಾರಜನಕ ಸಿಗುತ್ತೆ ಸರ್. ಅದರಿಂದ ಆಯ್ತಾ. ಸಾರಜನಕ ಜೊತೆಲಿ 1ರಿಂದ 1.5 ರಂಜಕನೂ ಉತ್ಪತ್ತಿ ಆಗುತ್ತೆ ಸರ್. ಅದರಲ್ಲಿ ಈ ಸಾರಜನಕದ ಜೊತೆಗೆ 1% 1.5 ರಂಜಕದ ಅಂಶ ಸಿಗುತ್ತೆ ಸರ್ ಅದರಲ್ಲಿ. ಹೌದಾ? ಸೊ 2ರಿಂದ 3% ಪೊಟ್ಯಾಷಿಯಂ 2% ಪೊಟ್ಯಾಷಿಯಂ ಅಂಶನೂ ಕೂಡ ಉತ್ಪತ್ತಿ ಆಗುತ್ತೆ. ಮತ್ತೆ ಇನ್ನು ಉಳಿದ 93% ನೀರಾಗಿ ಉತ್ಪತ್ತಿ ಆಗುತ್ತೆ, ನೀರಿನ ಅಂಶ ಉತ್ಪತ್ತಿ ಆಗುತ್ತೆ ಅವರಲ್ಲಿ. ಇನ್ನು ನಾವು ಒಣಗಿದ್ರೆ ಗೊಬ್ಬರ ಆಗುತ್ತೆ, ಹಸಿ ಇದ್ರೆ ಮೇವು ಕೂಡ ಆಗಿ ಉತ್ಪತ್ತಿ ಆಗುತ್ತೆ ಸರ್ ದನಗಳಿಗೆ. ಒಣಗಿದ್ರೆ ಗೊಬ್ಬರನೂ ಕೂಡ ಆಗುತ್ತೆ. ಹೌದು ಸರ್. ಹಸಿರಾಗಿದ್ರೆ ಹಸುಗಳಿಗೆ ಹಾಕ್ಬೋದು ಸರ್. ನೋಡಿ ವೀಕ್ಷಕರೇ, ಇವಾಗ ನಮ್ಗೆ ಈ ಮಂಟಿ ಬೆಳವಳಿಯಲ್ಲಿ ಮನು ಅನ್ನೋರು ಈ ಅಜೋಲನ ಹೇಗೆ ಬೆಳೆದ್ರು, ಅದನ್ನ ಯಾವ ರೀತಿ ಹಸುಗಳು ತಿನ್ನಿಸ್ಬೇಕು, ಹಸುಗಳು ತಿನ್ಸೋದ್ರಿಂದ ಏನು ಉಪಯೋಗ ಆಗುತ್ತೆ, ಅದನ್ನಾಗುವಂಥ ಫಲಿತಾಂಶ ಏನು, ಪ್ರತಿಯೊಂದು ಕೂಡ ನಮ್ಮ ರೈತರಿಗೆ ಎಲ್ಲ ಥರನೂ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಡಿಜಿಟಲ್ ಗ್ರೀನ್ ಹಾಗೂ ನಮ್ಮ ಬೈವ್ ಸಂಸ್ಥೆಯ ಪರವಾಗಿ ಇವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ.